ನೀವು ಜನವರಿಯಲ್ಲಿ ಕಮಾಡಿಟಿ ಇಂಡೆಕ್ಸ್ ನೋಡಿದರೆ ಅದು ಕಳೆದ 25 ವರ್ಷಗಳಲ್ಲಿ ತನ್ನ ಅತ್ಯಂತ ದೊಡ್ಡ ಏರಿಕೆಯನ್ನು ಕಂಡಿದೆ. ಅದಕ್ಕೆ ಕಾರಣವೆಂದರೆ ಬಹಳ ಬಲವಾದ ಆರ್ಥಿಕ ಚಟುವಟಿಕೆ ಹಾಗೂ ಭೌಗೋಳಿಕ ರಾಜಕೀಯ ಅಪಾಯಗಳು. ಟ್ಯಾರಿಫ್ ಅನಿಶ್ಚಿತತೆ ಕಡಿಮೆಯಾಗುತ್ತಿದೆ. ಅಂದರೆ ನಿಮಗೆ ನೆನಪಿರುವಂತೆ ಜನವರಿಯಲ್ಲಿ ಅಮೆರಿಕ ಮತ್ತು ಯುರೋಝೋನ್ ನಡುವೆ ಗ್ರೀನ್ಲ್ಯಾಂಡ್ ಕುರಿತು ದೊಡ್ಡ ಸಂಘರ್ಷಗಳು ನಡೆದಿದ್ದವು. ಆ ಸಮಯದಲ್ಲಿ ಡೆನ್ಮಾರ್ಕ್ ಮತ್ತು ನಾರ್ವೆ ಸೇರಿದಂತೆ ಅನೇಕ ಯುರೋಪಿಯನ್ ದೇಶಗಳು ಅಮೆರಿಕಾದ ಬಾಂಡ್ ಮತ್ತು ಅಮೆರಿಕನ್ ಡಾಲರ್ ಹೂಡಿಕೆಗಳನ್ನು ಕಡಿಮೆ ಮಾಡುವ ಬಗ್ಗೆ ಮಾತನಾಡಿದ್ದವು. ಡಾಲರ್ನಲ್ಲಿ ಅನಿಶ್ಚಿತತೆ ಉಂಟಾದಾಗೆಲ್ಲ ಅಮೆರಿಕನ್ ಡಾಲರ್ ಮತ್ತು ಕಮಾಡಿಟಿ ನಡುವೆ ವಿರುದ್ಧ ಸಂಬಂಧ ಇರುತ್ತದೆ. ಹಾಗಾಗಿ ಕೆಲವು ಯುರೋಪಿಯನ್ ದೇಶಗಳು ತಮ್ಮ ಡಾಲರ್ ಹೋಲ್ಡಿಂಗ್ ಕಡಿಮೆ ಮಾಡಬಹುದು ಎಂಬ ನಿರೀಕ್ಷೆಯಿಂದಾಗಿ ಡಾಲರ್ ದುರ್ಬಲವಾದ ಸಮಯದಲ್ಲೇ ಬೆಳ್ಳಿ, ಚಿನ್ನದಂಥ ಅಮೂಲ್ಯ ಲೋಹಗಳಲ್ಲಿ ತೀವ್ರ ಬೆಲೆ ಏರಿಕೆಯನ್ನು ನೋಡುತ್ತೇವೆ. ಅಮೆರಿಕ ಮತ್ತು ಯುರೋಝೋನ್ ನಡುವೆ ಗ್ರೀನ್ಲ್ಯಾಂಡ್ ಕುರಿತು ಉಂಟಾದ ಗಂಭೀರ ಸಂಘರ್ಷದ ಸಮಯದಲ್ಲಿ ನಾವು ಅಮೂಲ್ಯ ಲೋಹಗಳ ಬೆಲೆ ಏರಿಕೆಯಾಗುತ್ತಿರುವುದನ್ನು ನೋಡುತ್ತಿದ್ದೇವೆ. ಹಾಗೆಯೇ ತಾಮ್ರ, ಅಲ್ಯೂಮಿನಿಯಂ ಮುಂತಾದ ಕೈಗಾರಿಕಾ ಬಳಕೆಯ ಲೋಹಗಳನ್ನು ನೋಡಿದರೆ ಅವುಗಳು ಎಐ ಹಾಗೂ ತಂತ್ರಜ್ಞಾನ ಸಂಬಂಧಿತ ಬಳಕೆಗಳಿಂದಾಗಿ ಕಡಿಮೆ ಪೂರೈಕೆ ಮತ್ತು ಹೆಚ್ಚಿನ ಬೇಡಿಕೆ ಹೊಂದಿವೆ. ಒಟ್ಟಾರೆಯಾಗಿ ಕಮಾಡಿಟಿ ಸೈಕಲ್ ಬಹಳ ಚೆನ್ನಾಗಿ ನಡೆಯುತ್ತಿರುವಂತೆ ಕಾಣುತ್ತಿದೆ. ಇನ್ನು ನೀವು ಇಂಧನ ಕ್ಷೇತ್ರವನ್ನು ನೋಡಿದರೆ ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು ಇರಾನ್ ಬಳಿ ಕಳುಹಿಸಿದ್ದು ಎರಡು ದೇಶಗಳ ನಡುವೆ ದೊಡ್ಡ ಮಟ್ಟದ ಉದ್ವಿಗ್ನತೆ ಉಂಟಾಗಬಹುದು ಎಂಬ ಆತಂಕವಿತ್ತು. ಇದರಿಂದ ತೈಲ ಬೆಲೆ ಕೂಡ ಏರುತ್ತಿರುವುದನ್ನು ನೋಡಿದ್ದೇವೆ. ಇದಕ್ಕಿಂತ ಹೆಚ್ಚಾಗಿ ಯುರೋಪಿನಲ್ಲಿ ಅತ್ಯಂತ ಕಠಿಣ ಚಳಿಗಾಲ ಆರಂಭವಾಗಿದ್ದು ಟೆಂಪರೇಚರ್ ಬಹಳ ಕಡಿಮೆ ಇತ್ತು. ಅದರಿಂದ ನೈಸರ್ಗಿಕ ಅನಿಲದ ಬೆಲೆ ಕೂಡ ಏರಿಕೆಯಾಯಿತು. ನೀವು ಇಂದಿನ ಡೇಟಾ ನೋಡಿದರೂ ಯುರೋಪಿನಲ್ಲಿ ನೈಸರ್ಗಿಕ ಅನಿಲದ ಸ್ಟಾಕ್ ಇನ್ನೂ ಕಡಿಮೆ ಮಟ್ಟದಲ್ಲೇ ಇದೆ ಮತ್ತು ಬೆಲೆ ಏರಿಕೆ ಮುಂದುವರಿಯುತ್ತಿದೆ. ಅದಕ್ಕಾಗಿಯೇ ನಾವು ಅಮೂಲ್ಯ ಲೋಹಗಳು, ಕೈಗಾರಿಕಾ ಲೋಹಗಳು ಮತ್ತು ಇಂಧನ ವಲಯಗಳಲ್ಲಿ ವ್ಯಾಪಕ ಬೆಲೆ ಏರಿಕೆ ನೋಡಿದ್ದೇವೆ. ಲೋಹ ಮತ್ತು ಇಂಧನದ ಬೆಲೆ ಏರಿಕೆಯಾಗುತ್ತಿರುವಾಗ ಆಹಾರದ ಬೆಲೆಯಲ್ಲಿನ ಇಳಿಕೆ ಮಾತ್ರ ಮುಂದುವರಿಯುತ್ತಿದೆ. ನೀವು ಬಲಭಾಗದಲ್ಲಿರುವ ಯುಎನ್ ಆಹಾರ ಬೆಲೆ ಸೂಚ್ಯಂಕವನ್ನು ನೋಡಿದರೆ ಅದು ನಿರಂತರ ಇಳಿಕೆಯನ್ನು ತೋರಿಸುತ್ತಿದೆ. ಆಹಾರ ಬೆಲೆ ಸೂಚ್ಯಂಕವು ಸತತ 5ನೇ ತಿಂಗಳಿನಲ್ಲಿಯೂ ಇಳಿಕೆಯಾಗಿದೆ. ಹಾಲಿನ ಉತ್ಪನ್ನಗಳು, ಸಕ್ಕರೆ, ಮಾಂಸದ ಬೆಲೆ ಇಳಿಕೆಯಾಗಿದ್ದು ಇದು ಧಾನ್ಯಗಳು ಮತ್ತು ಅಡುಗೆ ಎಣ್ಣೆಯ ಬೆಲೆ ಏರಿಕೆಯನ್ನು ಸರಿದೂಗಿಸುತ್ತಿದೆ. ಭಾರತವು ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಎಣ್ಣೆಯನ್ನು ಆಮದು ಮಾಡುವುದರಿಂದ ಬೆಲೆ ಮತ್ತು ಪೂರೈಕೆಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವ ಅಗತ್ಯವಿದೆ. ಆದರೆ ಇದುವರೆಗೆ ಎಲ್ಲವೂ ನಿಯಂತ್ರಣದಲ್ಲಿದೆ. ನಮ್ಮ ಹಣದುಬ್ಬರವು ಮಧ್ಯಮ ಮಟ್ಟದಲ್ಲಿಯೇ ಮುಂದುವರೆದಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.